ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಪ್ರಮುಖವಾಗಿ ಇದೊಂದು ವೇಸ್ಟ್ ಪ್ರಾಡಕ್ಟು. ಈ ಯೂರಿಕ್ ಆ್ಯಸಿಡ್ ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕಾಗ್ತದೆ. ಯಾವಾಗ ಈ ಯೂರಿಕ್ ಆ್ಯಸಿಡ್ ಲೆವೆಲ್ ನಮ್ಮ ದೇಹದಲ್ಲಿ ಹೆಚ್ಚಾಗ್ತದೋ ಅಂಥ ಒಂದು ಸಂದರ್ಭಕ್ಕೆ ಹೈಪರ್ ಯೂರಿಸೇಮಿಯಾ ಅಂತ ಕರೀತಾರೆ. ಆಗೇನಾಗ್ತದೆ ಅಂತಂದರೆ, ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಗಳು, ಮಾನೋಸೋಡಿಯಂ ಯೂರೇಟ್ ಕ್ರಿಸ್ಟಲ್ಗಳು ನಮ್ಮ ಜಾಯಿಂಟ್ಸ್ಗಳಲ್ಲಿ, ಸಂಧಿಗಳಲ್ಲಿ ಹೋಗಿ ಶೇಖರಣೆ ಆಗ್ತದೆ. ಶೇಖರಣೆ ಆದ ನಂತರ ವಿಪರೀತ ಒಂದು ನೋವು ಕೊಡ್ತದೆ, ಉರಿ ಇರ್ತದೆ, ಕೆಂಪಾಗಿರ್ತದೆ, ಊತ ಬಂದಿರ್ತದೆ. ಇದಕ್ಕೆ ಗೌಟಿ ಆರ್ಥ್ರೈಟಿಸ್ ಅಂತ ಕರೀತಾರೆ. ಈ ಒಂದು ಸಮಸ್ಯೆ ಇದ್ದಂಥವರು ಹಲವಾರು ಔಷಧಿಗಳನ್ನ, ಹಲವಾರು ಪದ್ಧತಿ ಔಷಧಿಗಳನ್ನ, ಆಯುರ್ವೇದ ಇರ್ಬೋದು, ಅಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಹೀಗೆ ಹಲವಾರು ರೀತಿಯ ಔಷಧೋಪಚಾರಗಳನ್ನು, ಪದ್ಧತಿಯ ಔಷಧೋಪಚಾರಗಳನ್ನ ಮಾಡಿರ್ತಾರೆ. ಆದರೆ ಅವರಿಗೆ ಕೆಲವೊಂದು ಸಮಯ ಆ ರಿಲೀಫ್ ಸಿಕ್ಕಿರಲ್ಲ, ನೋವು ಕಡಿಮೆ ಆಗಿರೋದಿಲ್ಲ. ಇದಕ್ಕೇನು ಮಾಡಬೇಕು ಅಂತಂದರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ಮನೆಮದ್ದು ಹೇಳ್ಕೊಡ್ತೀನಿ. ಈ ಮನೆಮದ್ದನ್ನು ನೀವು ಪ್ರತಿನಿತ್ಯ ನೀವು ಮಾಡೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು, ನೋವು ಕಡಿಮೆ ಆಗ್ತದೆ ಹಾಗೂ ಆರೋಗ್ಯದಿಂದ ಇರ್ತೀರ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 3 ಪದಾರ್ಥ. ಒಂದು ಅಜವಾಯಿನ, ಇನ್ನೊಂದು ಶುಂಠಿ ಹಾಗೂ ನೀರು. ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ, ನೀರನ್ನು ಚೆನ್ನಾಗಿ ಕುದಿಯೋಕ್ಕಿಡಿ. ನಂತರ 1 ಚಮಚ ಅಜವಾಯಿನ ಹಾಕಿ ಚೆನ್ನಾಗಿ ಕುದಿಸಿ, ಹಾಗೂ 1 ತುಂಡು ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಕ್ಕೆ ಹಾಕಿ. ಎಷ್ಟು ನೀರು ತಗೊಂಡಿರ್ತೀರೋ ಅದರ ಅರ್ಧ ಭಾಗಕ್ಕೆ ಇಳಿಯೋಷ್ಟು ಚೆನ್ನಾಗಿ ಕುದಿಸ್ಬೇಕು. 1 ಲೋಟ ನೀರು ತಗೊಂಡಿದ್ದರೆ ಅರ್ಧ ಲೋಟಕ್ಕೆ ಇಳಿಯೋಷ್ಟು ಮಾಡಬೇಕು. ಅದೇ ರೀತಿ ಚೆನ್ನಾಗಿ ಕುದಿಸಿದ ನಂತರ ಅದನ್ನು ಸೋಸಿ ಆರಿದ ನಂತರ ಪ್ರತಿನಿತ್ಯ ಬೆಳಗ್ಗೆ ಉಪಹಾರ ತಿಂಡಿಗಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ಒಂದು ಪಾನೀಯವನ್ನು ಸೇವಿಸ್ತಾ ಬನ್ನಿ. ಈ ರೀತಿ ನೀವು ಈ ಪಾನೀಯವನ್ನು ಸೇವಿಸ್ತಾ ಬಂತು ಅಂತಂದರೆ ನಿಮ್ಮ ಕೇವಲ 21 ದಿನಗಳಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಜಾಯಿಂಟ್ಸ್ ಪೇಯ್ನ್ಗಳು ಕಡಿಮೆ ಆಗ್ತದೆ, ನೋವು ಕಡಿಮೆ ಆಗ್ತದೆ, ಉರಿ ಕಡಿಮೆ ಆಗ್ತದೆ, ಕೆಂಪು ಇರ್ತಕ್ಕಂತಹದ್ದು ಕಡಿಮೆ ಆಗ್ತದೆ. ಈ ಸಮಸ್ಯೆಯಿಂದ ದೂರ ಆಗ್ಬೋದು. ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳು ಹೊರಗಡೆ ಹೋಗ್ತದೆ ಹಾಗೂ ಆರೋಗ್ಯದಿಂದ ಇರ್ತೀರ. ಏನೇ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗಿರ್ತದೋ ಆ ಲೆವೆಲ್ಲು ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಶರೀರದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಯಾವ ಸಮಸ್ಯೆ ಉದ್ಭವ ಆಗ್ತದೆ, ಅದರ ಲಕ್ಷಣಗಳೇನು, ಅದಕ್ಕೆ ಪರಿಹಾರ ಏನು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಈ ಒಂದು ಮನೆಮದ್ದು ನೀವು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು, ಆರೋಗ್ಯದಿಂದಿರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.